ಡಿಕೆಶಿ ನಡೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಬೇಸರಗೊಂಡಿದ್ದಾರಂತೆ. ಆರ್ಸಿಬಿ ಆಟಗಾರರನ್ನ ಸ್ವಾಗತಿಸಲಿಕ್ಕೆ ಹೋಗಿದ್ದಕ್ಕೆ ಬೇಸರಗೊಂಡಿದ್ದಾರಂತೆ. ಮೊನ್ನೆ ನಡೆದಂತ ಸಂಪುಟ ಸಭೆಯಲ್ಲಿ ಸಿಎಂ ಬೇಸರ ಅಂತೆ. ಅಕಸ್ಮಾತ್ ಈ ಒಂದು ಕಾರ್ಯಕ್ರಮ ಎಲ್ಲವೂ ಕೂಡ ಸಕ್ಸಸ್ ಆಗಿದ್ದಿದ್ರೆ ಈ ಬೇಸರ ಗೀಸರ ಯಾವುದೂ ಇರ್ತಾ ಇರಲಿಲ್ಲ. ಈಗ ಸಾಕಷ್ಟು ಟೀಕೆ ವ್ಯಕ್ತವಾಗ್ತಾ ಇದೆಯಲ್ಲ. ಡಿಕೆಶಿ ಅವರು ಹೋಗಿದ್ದು, ಮುಖ್ಯಮಂತ್ರಿಗಳ ಮೊಮ್ಮಗ ಅಲ್ಲಿ ಸೆಲ್ಫಿ ತೆಗೊಳ್ಳೋಕ್ಕೋಸ್ಕರ ಅಲ್ಲಿ ನಿಂತ್ಕೊಂಡಿದ್ದು, ಯಾವ ಪ್ರೋಟೋಕಾಲು ಅನ್ನುವಂಥ ಎಲ್ಲ ಪ್ರಶ್ನೆಗಳು ಎದ್ದೇಳ್ತಾ ಇದಾವಲ್ಲ. ಸೊ ಈಗ ಮುಖ್ಯಮಂತ್ರಿಗಳಿಗೆ ಬೇಸರ ಆದ್ರೆ ನೀವ್ಯಾಕ್ರಿ HALಗೆ ಹೋಗಿದ್ರಿ ಅಂತ ಸಿಎಂ ಪ್ರಶ್ನೆ ಮಾಡಿದ್ರಂತೆ. ಸ್ವಾಗತ ಮಾಡೋದಕ್ಕೆ ಪ್ರೋಟೋಕಾಲ್ ಇತ್ತ, ಅಧಿಕಾರಿಗಳಿದ್ರು ಯಾಕೆ ಹೋಗಿದ್ರಿ ಅಂತ ಪ್ರಶ್ನೆಯನ್ನ ಮಾಡಿದ್ರಂತೆ. ಅವ್ರಿಗೆ RCB ಕ್ರೇಜು, ಆ ಕಾರಣಕ್ಕೋಸ್ಕರ ಹೋಗಿದ್ರು. ಬೆಂಗಳೂರಿನ ಉಸ್ತುವಾರಿ ಸಚಿವರು ಕೂಡ ಅವರೇ ಆಗಿರುವಂಥ ಕಾರಣ ಅಂತೆಲ್ಲ DK ಶಿವಕುಮಾರ್ ಅವರೆಲ್ಲ ಹೇಳ್ತಾ ಇದ್ರು ಮೊನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ. ಸಿಎಂ ಮಾತಿಗೆ ಏನೂ ಉತ್ತರಿಸದೆ ಸುಮ್ಮನಿದ್ರಂತೆ DK ಶಿವಕುಮಾರ್ ಅವರು. ಇನ್ನೊಂದು ಕಡೆ ಅವರ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಅವರ ಪ್ರೆಷರಿಂದಲೇ ಈ ಕಾರ್ಯಕ್ರಮ ಆಯೋಜನೆ ಅನ್ನುವಂಥದ್ದಿದೆ. ಆ ಕಾರಣಕ್ಕೋಸ್ಕರ ಅದರಿಂದಲೂ ಕೂಡ ಸಿಟ್ಟಾಗಿ ಅವರನ್ನ ಕೊಟ್ಟಿದ್ದು ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತದೆ. ಸಾಕಷ್ಟು ಪ್ರಶ್ನೆಗಳು ಬರ್ತಾನೆ ಹೋಗ್ತವೆ. ಮುಖ್ಯಮಂತ್ರಿಗಳ ನಿರ್ಧಾರಗಳಿದೆಯಲ್ಲ, ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಗ್ತದೆ. ಅಲ್ರಿ, ಯಾರೋ ಒಬ್ರು ಪ್ರೆಷರ್ ಹಾಕಿದ್ರು ಅನ್ನುವ ಕಾರಣಕ್ಕೋಸ್ಕರ ನೀವು ಒಪ್ಕೊಂಡ್ರಲ್ಲ, ನೀವೇನ್ ಚಿಕ್ಕ ಮಗುನ ಅನ್ನುವಂಥ ಪ್ರಶ್ನೆಗಳನ್ನ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಲಾಗ್ತಾ ಇದೆ ಸಿದ್ದರಾಮಯ್ಯನವರಿಗೆ. ಮತ್ತು ಒಂದ್ ಕಡೆ ಅವರ ಮೊಮ್ಮಗ ಬಂದಿದ್ದಂಥ ವಿಚಾರನೂ ಕೂಡ ಯಾವ ಪ್ರೋಟೋಕಾಲ್ ಅನ್ನುವಂಥ ಪ್ರಶ್ನೆ ಕೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಬಿಜೆಪಿಯವರು ಒಂದು ಪೋಸ್ಟ್ ಮಾಡಿದ್ರು. ಅವತ್ತು DC ಒಂದು ಫಂಕ್ಷನ್ ಅಲ್ಲಿ ಕುತ್ಕೊಂಡಂತ ಸಂದರ್ಭದಲ್ಲಿ ನೀವ್ಯಾಕ್ರೆ ಇಲ್ಲಿ ಕುತ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡಿ ಹಿಂದಕ್ಕೆ ಕಳ್ಸಿದ್ರಲ್ಲ, ಹಂಗಾದ್ರೆ ನಿಮ್ಮ ಮೊಮ್ಮಗ ಹೆಂಗ್ ಬಂದ್ರು ಅಲ್ಲಿಗೆ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಪ್ರತಿಯೊಬ್ಬರದ್ದು ಕೂಡ ತಪ್ಪಿದೆ. DK ಶಿವಕುಮಾರ್ ಅಲ್ಲಿ ಹೋಗಿದ್ದೇ ಆಗಿರ್ಬೋದು, ಇಲ್ಲಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಯಾವ ಪ್ರೋಟೋಕಾಲ್ ಫಾಲೋ ಮಾಡಿದ್ದಾರೆ, ಬರೀ ಇವ್ರ ಫ್ಯಾಮಿಲಿಗಳ ಎಲ್ಲರೂ ಕೂಡ ತುಂಬಿ ತುಳುಕ್ತಾ ಇದ್ರಲ್ಲ, ಮೊಮ್ಮಕ್ಕಳು ಮಕ್ಕಳು ಅನ್ನುವ ರೀತಿಯಲ್ಲಿ. ಇದೆಲ್ಲವೂ ಕೂಡ ರಾಜ್ಯದ ಜನರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಈಗ ಒಬ್ಬರು ತಲೆ ಮೇಲೆ ಮತ್ತೊಬ್ರು ಕಟ್ಟುವಂತ ಪ್ರಯತ್ನಗಳು ಯಾವ ರೀತಿಯಾಗಿ ಆಗ್ತಾ ಇದಾವೆ, ಮುಖ್ಯಮಂತ್ರಿಗಳ ಬೇಸರ ಸೇರಿದಂತೆ ಅಂತ. ಪೃಥ್ವಿ, ಖಂಡಿತವಾಗಿಯೂ ಮೊನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ RCBಯ ವಿಜಯೋತ್ಸವದ ವೇಳೆ ನಡೆದಂತ ದುರಂತ ಅಂದ್ರೆ ಕಾಲ್ ತುಳಿತದಲ್ಲಿ ಏನು 11 ಜನ ಸಾವಾಗಿದ್ರು ಆ ವಿಚಾರ ಪ್ರಸ್ತಾಪ ಆಗತ್ತೆ. ಆ ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಬೇಸರಗೊಂಡಿದ್ರು ಅನ್ನುವಂಥದ್ದು ಕೂಡ ಈಗ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಇದಕ್ಕೆ ಕಾರಣ HALಗೆ ಹೋಗಿ DCM DK ಶಿವಕುಮಾರ್ ಅವರು RCB ಆಟಗಾರರನ್ನ ಸ್ವಾಗತ ಮಾಡ್ತಾರೆ. ಜೊತೆಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಕಾರ್ಯಕ್ರಮ ಸೇರಿದಂತೆ ಚಿನ್ನಸ್ವಾಮಿಯಲ್ಲಿ ನಡೆದಂತಹ ಸೆಲೆಬ್ರೇಷನ್ ನಲ್ಲೂ ಕೂಡ DCM DK ಶಿವಕುಮಾರ್ ಅವರು ಭಾಗಿಯಾಗಿರ್ತಾರೆ. ಈ ಒಂದು ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಬೇಸರಗೊಂಡಿದ್ರು. ಯಾಕಂತಂದ್ರೆ ದುರಂತದಿಂದ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಆಗ್ತಾ ಇದೆ, ವಿಪಕ್ಷಗಳು ಟೀಕಾ ಪ್ರಹಾರವನ್ನ ಮಾಡ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ DCM DK ಶಿವಕುಮಾರ್ ನಡೆಯನ್ನು ಕೂಡ ಉಲ್ಲೇಖಿಸಿ ವಿಪಕ್ಷಗಳು ಟೀಕೆನ ಮಾಡ್ತಾ ಇದ್ದಾವೆ. ಯಾಕೆ ಅಂದ್ರೆ HAL ನಲ್ಲಿ ಹೋಗಿ ಇವರು ಸ್ವಾಗತ ಮಾಡಿದ್ರು, ಅಲ್ಲಿ ಯಾವುದೇ ರೀತಿಯ ಪ್ರೋಟೋಕಾಲ್ DCM ಹೋಗಿ ಅವರನ್ನ ಸ್ವಾಗತಿಸಬೇಕಾದಂತ ಅನಿವಾರ್ಯತೆ ಇರಲಿಲ್ಲ, ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿತ್ತು. ಆದ್ರೂ DCM DK ಶಿವಕುಮಾರ್ ಅವರು ಅಲ್ಲಿ ಹೋಗಿ ಅಂದ್ರೆ ಅವರನ್ನ ಸ್ವಾಗತಿಸಿದ್ರು. ಇದು ಅಂದ್ರೆ ಫೋಟೋ ಶೂಟ್ಗಾಗಿ ಹೋಗಿದ್ರು ಅನ್ನುವಂತ ರೀತಿಯಲ್ಲಿ ವಿಪಕ್ಷಗಳು ಆಕ್ರೋಶಗೊಂಡು ಅದನ್ನ ಟೀಕೆನ ಮಾಡ್ತಾ ಶೂಟ್ ಅನ್ನೋದಾದ್ರೆ ಒಂದು ಪ್ರೈವೇಟ್ ಕ್ಲಬ್, ಪ್ರೈವೇಟ್ ಫ್ರಾಂಚೈಸಿ ಒಂದು ಕಪ್ ಅನ್ನ ಗೆದ್ದಿದ್ದು, ರಣಜಿ ಟೀಮ್ ಗೆದ್ದಾಗ್ಲೇ ಇವರು ಸನ್ಮಾನ ಮಾಡಲಿಲ್ಲ. ರಣಜಿ ಟೀಮ್ ಗೆದ್ದಂತ ಸಂದರ್ಭದಲ್ಲಿ X ನಲ್ಲಿ ಪೋಸ್ಟ್ ಅನ್ನ ಹಾಕಿ ಅವ್ರಿಗೊಂದು ಗೌರವವನ್ನ ಸೂಚಿಸಲಿಲ್ಲ. ಅಂತದ್ರಲ್ಲಿ ಇವ್ರು ಯಾಕೆ ವಿಧಾನಸೌಧ ಮುಂದೆ ಇವರನ್ನ ಕರ್ಸ್ಬಿಟ್ಟು ಸನ್ಮಾನ ಮಾಡಿದ್ರು ಅನ್ನುವಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆಯಲ್ಲ. ಹಂಗಾದ್ರೆ ಈ ಸಿಟ್ಟನ್ನು ಯಾರ ವಿರುದ್ಧ ತೋರಿಸ್ಬೇಕಂತೆ? ಪೃಥ್ವಿ, ಸಹಜವಾಗಿ ಹೌದು. ಆದ್ರೆ ಈಗ ಸಚಿವ ಸಂಪುಟದಲ್ಲಿ ಏನು ಚರ್ಚೆ ಆಗಿತ್ತು ಅನ್ನುವಂಥದ್ರ ಬಗ್ಗೆ ಹೇಳೋದಾದ್ರೆ ಅಲ್ಲಿ DCM DK ಶಿವಕುಮಾರ್ ಅವರ ವಿರುದ್ಧ ಬೇಸರಗೊಂಡಿರುವಂತದ್ದು ಸಿಎಂ. ಅದು ಯಾವ ಕಾರಣಕ್ಕೆ ಅಂತಂದ್ರೆ ಈ ರೀತಿಯಾಗಿ DCM ಅವರ ವರ್ತನೆಯನ್ನ, DCM ಅವರ ನಡೆಯನ್ನ ಉಲ್ಲೇಖಿಸಿ ವಿಪಕ್ಷಗಳು ಟೀಕೆ ಮಾಡ್ತಿರುವಂತ ಹಿನ್ನೆಲೆಯಲ್ಲಿ ಈಗ ಆ ಒಂದು ವಿಚಾರವಾಗಿ ಸರ್ಕಾರಕ್ಕೆ ಮುಜುಗರ ಆಗಿದೆ, ನೀವ್ ಯಾಕೆ ಹೋಗ್ಬೇಕಿತ್ತು ಅನ್ನೋ ನಿಟ್ಟಿನಲ್ಲಿ ಅವರು ಬೇಸರವನ್ನು ಹೊರಹಾಕಿದ್ರು ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇದೆ. ಜೊತೆಗೆ ಅದಾದ ನಂತರದಲ್ಲಿ ಚಿನ್ನಸ್ವಾಮಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲೂ ಕೂಡ DCM DK ಶಿವಕುಮಾರ್ ಅವರು ಭಾಗಿಯಾಗಿದ್ರು. ಅದು ಕೂಡ ಈಗ ಚರ್ಚೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ DCM ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಸಭೆಯಲ್ಲಿ ಬೇಸರಗೊಂಡಿದ್ರು ಅನ್ನುವಂಥದ್ದು. ಜೊತೆಗೆ ನೀವು ಹೇಳಿದಂತೆ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತದ್ರ ಬಗ್ಗೆಯೂ ಕೂಡ ಸಾಕಷ್ಟು ಆಕ್ಷೇಪಗಳು ಈಗ ವ್ಯಕ್ತವಾಗ್ತಾ ಇದಾವೆ. ಯಾಕೆಂತಂದ್ರೆ ರಣಜಿ ಟೀಮ್ ತಂಡ ಗೆದ್ದಂತ ಸಂದರ್ಭದಲ್ಲಿ ಯಾರು ಕೂಡ ಸೆಲೆಬ್ರೇಷನ್ ಮಾಡೋದಿಲ್ಲ, RCB ತಂಡ ಗೆದ್ದಂತ ಸಂದರ್ಭದಲ್ಲಿ ಮಾಡಿದ್ರು. ಇದೆಲ್ಲವೂ ಕೂಡ ಜನಪ್ರಿಯತೆಯನ್ನ ತಾವು ಬಳಸಿಕೊಳ್ಳೋದಕ್ಕೆ ಅನ್ನುವಂಥದ್ದು ಕೂಡ ಈಗ ಟೀಕೆ ವ್ಯಕ್ತವಾಗ್ತಾ ಇರುವಂತದ್ದು. ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.